ನಮಸ್ಕಾರ ಸ್ನೇಹಿತರೆ, ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಸತ್ಯಾನ್ವೇಷಣೆಯ ಮುಕ್ತ ಮಾರ್ಗ. ಸ್ನೇಹಿತರೆ, ಇದರ ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತದೆ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಚಾರುವಾಕರ ಹೊರತಾಗಿ ಭಾರತೀಯ ತತ್ವಶಾಸ್ತ್ರಜ್ಞರು ಸತ್ಯಾನ್ವೇಷಣೆಗಾಗಿ ಒಂದು ಸರ್ವಸಮ್ಮತವಾದ ಕ್ರಮವನ್ನು ಗೊತ್ತುಪಡಿಸಿಕೊಂಡಿದ್ದರು. ಪ್ರತ್ಯಕ್ಷ, ಅನುಮಾನ ಮತ್ತು ಶಬ್ದ ಪ್ರಮಾಣ ಎಂಬುವು ಸತ್ಯಾನ್ವೇಷಣೆಯ ಆ ವಿಧಾನದ ಸೋಪಾನಗಳು. ವೀಕ್ಷಣೆ, ಊಹನೆ, ಪ್ರಯೋಗ, ಪರಿಶೀಲನೆಗಳನ್ನೊಳಗೊಂಡ ವೈಜ್ಞಾನಿಕ ವಿಧಾನಗಳಂತೆ ಇದು. ಆದರೆ ಅವುಗಳಲ್ಲಿ ಒಂದು ವ್ಯತ್ಯಾಸವಿದೆ. ಇಲ್ಲಿ ಅನ್ವೇಷಿಸ ಹೊರಟ ತಥ್ಯಗಳು ಬಾಹ್ಯ ಜಗತ್ತನ್ನು ಕುರಿತಾದದ್ದವಲ್ಲ, ಅಂತರ್ಜಗತ್ತಿಗೆ ಸಂಬಂಧಿಸಿದವು. ಮನಸ್ಸಿನ ಆಳ, ಅಂತರಾಳದಲ್ಲಿ ಏನಿದೆ, ಸುಖ ದುಃಖಗಳೇನು, ಬದುಕಿನ ಅರ್ಥ, ಉದ್ದೇಶಗಳೇನು, ಸಾವು ಏನು, ಸಾವಿನ ಆಚೆ ಏನು, ವ್ಯಕ್ತಿಗಳಲ್ಲಿ ಕಂಡುಬರುವ ವಿಶಿಷ್ಟ ವೈವಿಧ್ಯಗಳಿಗೆ ಏನು ಮೂಲ ಕಾರಣ ಇತ್ಯಾದಿ ಪ್ರಶ್ನೆಗಳ ಉತ್ತರ, ಅವುಗಳನ್ನು ಕುರಿತು ನಿಯಮ ಅವರ ಅನ್ವೇಷಣೆಯ ವಸ್ತು ಅಥವಾ ಗುರಿ ಆಗಿತ್ತು. ಸಾಮಾನ್ಯವಾಗಿ ನಾವು ಜ್ಞಾನವನ್ನು ಪಡೆಯುವ ವಿಧಾನ ಇಂದ್ರಿಯಗಳ ಮೂಲಕ. ಇದನ್ನು ಪ್ರತ್ಯಕ್ಷವೆನ್ನುತ್ತಾರೆ. ಅಕ್ಷವೆಂದರೆ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವುಗಳು ಬಾಹ್ಯ ವಸ್ತುಗಳ ಸಂಪರ್ಕಕ್ಕೆ ಬಂದಾಗ ಉಂಟಾಗುವ ಜ್ಞಾನವೇ ಪ್ರತ್ಯಕ್ಷ ಪ್ರಮಾಣ ಲಬ್ಧ ಜ್ಞಾನ. ಆಗಸದಲ್ಲಿ ಸೂರ್ಯೋದಯ ಆಗುವುದನ್ನು ಕಣ್ಣಿನಿಂದ ಗ್ರಹಿಸುತ್ತೇವೆ. ಯಾರಾದರೂ ಇನ್ನೂ ಸೂರ್ಯೋದಯ ಆಗಿಲ್ಲ ಎಂದರೆ ಅವನನ್ನು ಸುಳ್ಳುಗಾರ ಎನ್ನಬೇಕಾಗುತ್ತದೆ. ಹಾಗೆಯೇ ಯಾರ ವಿಷಯವನ್ನೋ ಕೇಳಿದಾಗ, ಯಾವುದೋ ಸುಗಂಧ ದುರ್ಗಂಧವನ್ನು ಮೂಸಿದಾಗ, ಸಿಹಿ ಖಾರ ಪದಾರ್ಥಗಳ ರುಚಿ ಸವಿದಾಗ, ಶೀತ ಉಷ್ಣಗಳ ಅನುಭವ ಆದಾಗ ಅವುಗಳ ಅಸ್ತಿತ್ವದ ವಿಚಾರದಲ್ಲಿ ಸಂಶಯರಹಿತವಾಗಿ ಇರುತ್ತೇವೆ. ಈ ಪ್ರತ್ಯಕ್ಷ ಪ್ರಮಾಣವನ್ನು ಯಾರೂ ವಿರೋಧಿಸುವಂತಿಲ್ಲ. ಇದೇ ರೀತಿ ದೂರದರ್ಶನ ಹಾಗೂ ಹಿಂದಿನ ಜನ್ಮಗಳ ನೆನಪು, ಇವುಗಳ ಅನುಭವ ಯಾರ ಪಾಲಿಗೆ ಪ್ರತ್ಯಕ್ಷವಾಗುವೋ ಅಂಥವರ ಮಾತುಗಳು ಪುರಾವೆಗಳ ಮೂಲಕ ಸಮರ್ಥಿಸಲ್ಪಟ್ಟಾಗ ಆ ತಥ್ಯಗಳ ಬಗೆಗೆ ನಾವು ಸಂದೇಹರಹಿತ ಆಗುವೆವು. ಇದು ಪ್ರತ್ಯಕ್ಷದ ವಿಚಾರ. ಪ್ರಪಂಚದ ಧಾರ್ಮಿಕರೆಲ್ಲರೂ ಸರ್ವಶಕ್ತನೂ ಸರ್ವಜ್ಞನೂ ಸರ್ವವ್ಯಾಪಿಯೂ ದಯಾಮಯನೂ ಆದ ಭಗವಂತನಲ್ಲಿ ವಿಶ್ವಾಸವಿಟ್ಟಿದ್ದಾರೆ. ಪೂಜೆ, ಪ್ರಾರ್ಥನೆ ಮತ್ತು ಮತೀಯ ವಿಧಿವಿಧಾನಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಇರಬಹುದಾದರೂ ಈ ಚರಾಚರ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕರ್ತೃವಾದ ದೇವರಲ್ಲಿ ಅಥವಾ ವಿಶ್ವ ನಿಯಾಮಕನಲ್ಲಿ ಒಂದಲ್ಲ ಒಂದು ತೆರನಾದ ನಂಬಿಕೆಯನ್ನಿಟ್ಟಿದ್ದಾರೆ. ಪವಿತ್ರ ಗ್ರಂಥಗಳು ಆತನ ಮಹಿಮೆಯನ್ನು ಕೊಂಡಾಡುತ್ತವೆ. ಆದರೆ ನ್ಯಾಯಪರನೂ ಪರಮ ಕಾರುಣಿಕನೂ ಆದ ಆತನ ಸೃಷ್ಟಿಯ ವೈಚಿತ್ರ್ಯಗಳು ಕೆಲವೊಮ್ಮೆ ಆಸ್ತಿಕರನ್ನೇ ದಂಗುಬಡಿಸುತ್ತವೆ. ಕೆಲವು ವ್ಯಕ್ತಿಗಳ ಬದುಕಿನಲ್ಲಿ ಹುಟ್ಟುತ್ತಲೇ ಸುಖ ಸಂತೋಷಗಳು ಹಾಸುಹೊಕ್ಕಾಗಿರುತ್ತವೆ. ಅವರಿಗೆ ದೃಢವಾದ ಆರೋಗ್ಯವಾದ ಶರೀರ, ಶಕ್ತಿಶಾಲಿಯಾದ ಮನಸ್ಸು, ಬುದ್ಧಿಗಳು, ಅನುಕೂಲವಾದ ವಾತಾವರಣ ಇವು ದೊರೆತು ಅವರು ಅಭಿವೃದ್ಧಿಯೆಡೆಗೆ ಆತಂಕವಿಲ್ಲದೆ ಮುನ್ನಡೆಯುತ್ತಾರೆ. ಇತರ ಕೆಲವರು ಆಜನ್ಮ ದುಃಖಿಗಳು. ಕೆಲವರಿಗೆ ಅಂಗವಿಕಲತೆ, ಕೆಲವರಿಗೆ ಬುದ್ಧಿಮಾಂದ್ಯ. ಅವರೆಲ್ಲ ಹೇಗೋ ತಮ್ಮ ದುಃಖಮಯ ಜೀವನವನ್ನು ಕಳೆಯುವರು. ದುಃಖ ತಡೆಯದೆ ಆತ್ಮಹತ್ಯೆಯ ಪಾಪ ಕಾರ್ಯವನ್ನೂ ಎಸಗುವರು. ಈ ಜೀವನದಲ್ಲಿ ಕಷ್ಟ ಸಂಕಟಗಳನ್ನು ಅನುಭವಿಸಿದರೆ ಮುಂದೆ ಸುಖ ಶಾಂತಿಗಳು ಲಭಿಸುತ್ತವೆ ಎನ್ನುವ ಕೆಲವು ಮತಗಳ ಬೋಧನೆಯು ಸಮಸ್ಯೆಯನ್ನು ಸ್ವಲ್ಪವೂ ಪರಿಹರಿಸುವುದಿಲ್ಲ. ಕಷ್ಟ, ಸಂಕಟ, ನರಳಾಟಗಳ ಕಾರಣವನ್ನು ತಿಳಿಸುವುದೂ ಇಲ್ಲ. ಇಲ್ಲಿಯೇ ಯುಕ್ತಿಯು ತನ್ನ ಕೆಲಸವನ್ನು ಪ್ರಾರಂಭಿಸುವುದು. ತನ್ನ ಅನುಭವ ಮತ್ತು ಅರಿವಿನ ಪರಿಧಿಗೆ ನಿಲುಕುವ ವಿಚಾರಗಳ ಆಧಾರದಿಂದ ಸಾಮಾನ್ಯವಾಗಿ ಅರಿಯಲಾರದ ಸೂಕ್ಷ್ಮವಾದ ಕಾರಣಗಳನ್ನು
ಅನ್ವೇಷಿಸಲು ತವಕಿಸುವುದು. ಇದೇ ಅನುಮಾನ. ಬೀಜವಿಲ್ಲದೆ ವೃಕ್ಷವಿಲ್ಲ ಎಂದಂತೆ ಕಾರಣವಿಲ್ಲದೆ ಕಾರ್ಯವಿಲ್ಲ ಎಂಬುದು ವಿಜ್ಞಾನದ ಒಂದು ಅಭೇದ್ಯ ನಿಯಮವಾಗಿದೆ. ಕಾರಣ ಮತ್ತು ಪರಿಣಾಮ ಬೇರೆ ಬೇರೆ ಎನ್ನುವುದು ಸಾಮಾನ್ಯ ದೃಷ್ಟಿ. ಕಾರಣ ಯಾವಾಗಲೂ ಸೂಕ್ಷ್ಮ, ಪರಿಣಾಮ ಸ್ಥೂಲ. ಹಲವು ವೇಳೆ ಕಾರಣ ನಮ್ಮ ದೃಷ್ಟಿಗೆ ಗೋಚರಿಸುವುದಿಲ್ಲ, ಪರಿಣಾಮ ಮಾತ್ರ ತಿಳಿಯುತ್ತದೆ. ಈ ಕಾರ್ಯಕಾರಣ ಸಂಬಂಧವನ್ನು ಸರಿಯಾಗಿ ತಿಳಿಯಲು ಸಾಮಾನ್ಯ ಪರಿಶೀಲಕನಿಗೆ ಸಾಧ್ಯ ಆಗದು. ಹಸುರಾಗಿದ್ದ ಮಾವಿನಕಾಯಿ ಈಗೇಕೆ ಕೆಂಪು ಅಥವಾ ಹಳದಿ ಬಣ್ಣ ತಾಳಿದೆ ಎಂದು ಮಗು ಕೇಳಿದಾಗ ಅದು ಕಾಯಿಯಾಗಿದ್ದಾಗ ಹಸಿರು ಆಗಿರುತ್ತದೆ, ಹಣ್ಣಾದಾಗ ಬೇರೆ ಬೇರೆ ಬಣ್ಣಗಳನ್ನು ಪಡೆಯುತ್ತದೆ ಎಂದು ಹೇಳಿದರೆ ಅದೊಂದು ವಿವರಣೆಯಾದೀತೇ ಹೊರತು ಕಾರಣ ಪರಿಶೋಧನೆಯಾಗಲಿಲ್ಲ. ಕಾಯಿಯಲ್ಲಿದ್ದ ಪಿಷ್ಟಾಂಶವು ಸಕ್ಕರೆಯಾಗಿ ಪರಿಣಾಮ ಹೊಂದುವಾಗ ರಾಸಾಯನಿಕ ಬದಲಾವಣೆಗಳಿಂದ ಹಾಗಾಯಿತು ಎಂದರೆ ಕಾರಣವನ್ನು ಕುರಿತು ಸ್ವಲ್ಪ ಹೇಳಿದಂತಾಯಿತು. ಎಲ್ಲ ವೈಜ್ಞಾನಿಕ ಪರಿಶೀಲಕರು ವಸ್ತುವಿನಲ್ಲೇ ಅದರ ಸದ್ಯದ ಸ್ಥಿತಿಗೆ ಕಾರಣವನ್ನು ಕಂಡುಹಿಡಿಯುತ್ತಾರೆ. ಕಾರಣವೆಂದರೆ ಪರಿಣಾಮಕ್ಕೆ ಮೊದಲಿನ ಅವ್ಯಕ್ತ ಸ್ಥಿತಿ. ಪರಿಣಾಮವು ಕಾರಣದ ವ್ಯಕ್ತ ಸ್ಥಿತಿ ಎಂಬುದನ್ನು ಅರಿತಾಗ ಕಾರ್ಯಕಾರಣಗಳ ಅವಿಭಾಜ್ಯ ಸಂಬಂಧದ ಪರಿಚಯ ನಮಗೆ ಆಗುವುದು. ಅತಿ ವಿಶಾಲವಾಗಿ ಕಂಗೊಳಿಸುವ ಆಲದ ಮರದ ಸೂಕ್ಷ್ಮವಾದ ಬೀಜದಲ್ಲಿ ಹುದುಗಿಕೊಂಡಿದೆ. ಯಾವುದು ಆಗಲೇ ಸೂಕ್ಷ್ಮವಾದ ಬೀಜದಲ್ಲಿ ಹುದುಗಿಕೊಂಡಿತ್ತೋ ಅದು ಮಣ್ಣು, ನೀರು, ಗಾಳಿ ಮತ್ತು ಸೂರ್ಯ ಕಿರಣಗಳಿಂದ ತನಗೆ ಬೇಕಾದುದನ್ನು ಪಡೆದು ಬಲಿಯಿತು, ಎತ್ತರಕ್ಕೆ ಬೆಳೆಯಿತು. ಸೂಕ್ಷ್ಮವಾಗಿದ್ದುದು ಸ್ಥೂಲವಾಗಿ ವ್ಯಕ್ತವಾಯಿತು. ಮಾವು, ಬೇವು, ಹಲಸು, ಗೇರು ಎಲ್ಲ ತೆರನಾದ ವಿವಿಧ ವೃಕ್ಷಗಳು ತಮ್ಮ ತಮ್ಮ ಮೂಲ ಕಾರಣಗಳಾದ ಬೀಜಗಳಿಂದ ಸಮಾನವಾಗಿ ಮಣ್ಣು, ಗೊಬ್ಬರ, ನೀರು, ಗಾಳಿ, ಸೂರ್ಯ ಕಿರಣಗಳನ್ನು ಪಡೆದು ತಮ್ಮ ಬೆಳವಣಿಗೆಯ ನಿಯಮಕ್ಕನುಗುಣವಾಗಿ ಬೆಳೆದು ತಮ್ಮ ವೈಶಿಷ್ಟ್ಯಗಳನ್ನೇ ವ್ಯಕ್ತಗೊಳಿಸಿದವು. ಬೇವನ್ನು ನೆಟ್ಟು ಮಾವನ್ನು ಪಡೆಯಲು ಸಾಧ್ಯವಿಲ್ಲ. ಎಂಥ ಪ್ರಬಲವಾದ ಸನ್ನಿವೇಶ ಅಥವಾ ವಾತಾವರಣವನ್ನು ನಿರ್ಮಿಸಿದರೂ ಸೂಕ್ಷ್ಮವಾದ ಕಾರಣವು ತನ್ನ ವೈಶಿಷ್ಟ್ಯದೊಂದಿಗೆ ವ್ಯಕ್ತವಾಗುವುದನ್ನು ತಡೆಯಲು ಸಹಜವಾಗಿ ಸಾಧ್ಯವಾಗದು. ಆದುದರಿಂದ ಯಾವುದನ್ನು ನಾವು ಪರಿಣಾಮದಲ್ಲಿ ಕಾಣುತ್ತೇವೋ ಅದು ಕಾರಣದಲ್ಲಿ ಸೂಕ್ಷ್ಮವಾಗಿ ಅಡಗಿಕೊಂಡಿದೆ ಎಂಬುದು ಸ್ಪಷ್ಟವಾಗುವುದು. ಇದು ಅತ್ಯಂತ ಯುಕ್ತಿಯುಕ್ತವೂ ವೈಜ್ಞಾನಿಕ ಅನ್ವೇಷಣಾ ಪದ್ಧತಿಗೆ ಸಮ್ಮತವೂ ಆದ ವಿಚಾರ. ಹುಡುಗನೊಬ್ಬ ಇನ್ನೂ ಸರಿಯಾಗಿ ಮಾತು ಕಲಿಯುವುದಕ್ಕೆ ಮೊದಲು ಇತರರು ಹಾಡುತ್ತಿರುವಾಗಲೇ ಅದು ಇಂತಿಂಥ ರಾಗ ಎಂದು ಸ್ಪಷ್ಟವಾಗಿ ಹೇಳುತ್ತಿದ್ದ. ಸುಮಾರು 200 ರಾಗಗಳನ್ನು ಗುರುತಿಸಬಲ್ಲವನಾಗಿದ್ದ. ಅವನಲ್ಲಿ ಕಂಡುಬಂದ ಈ ಸಿದ್ಧಿಗೆ ಕಾರಣ ಎಲ್ಲಿರಬೇಕು? ಯಾವುದೇ ವಿಷಯ ಅಥವಾ ಕಲೆಯಲ್ಲಿ ನೈಪುಣ್ಯ ಸಾಧ್ಯವಾಗುವುದು ಪ್ರಜ್ಞಾಪೂರ್ವಕ ಪ್ರಯತ್ನದಿಂದ ಅಥವಾ ಅಭ್ಯಾಸ ಬಲದಿಂದ. ಆದರೆ ಈ ಜೀವನದಲ್ಲಿ ಅಂಥ ಅಭ್ಯಾಸ ಮಾಡಲು ಅವನಿಗೆ ಅವಕಾಶವಿಲ್ಲ ಎಂದರೆ ಆ ಪರಿಣತಿ ಅವನಿಗೆ ಲಭ್ಯವಾಗುವುದಾದರೂ ಹೇಗೆ? ಸದ್ಯದ ಅವನ ಈ ಸಿದ್ಧಿಗೆ ಕಾರಣವನ್ನು ಅವನ ಮನಸ್ಸಿನ ಆಳದ ಅವ್ಯಕ್ತ ಸ್ಥಿತಿಯಲ್ಲೇ ಹುಡುಕಬೇಕು. ಮನುಷ್ಯನ ವಿಶಿಷ್ಟ ಸಿದ್ಧಿಗಳಿಗೆ, ಅಭಿರುಚಿ, ಸಾಮರ್ಥ್ಯಗಳಿಗೆ ಅವನ ಹಿಂದಿನ ಜೀವನದ ಅಭ್ಯಾಸ ಅಧ್ಯಯನಗಳು ಕಾರಣವೆಂದಾದರೆ ಅವನ ಸುಖ ದುಃಖಗಳಿಗೂ ಅವನು ಬುದ್ಧಿಪೂರ್ವಕವಾಗಿ ಮಾಡಿದ ಸತ್ಕರ್ಮ ದುಷ್ಕರ್ಮಗಳಿಗೂ ಸಂಬಂಧವಿದೆ ಎಂದರೆ ತರ್ಕ ವಿರೋಧವಲ್ಲ. ಸತ್ಯವನ್ನು ಕುರಿತು ತಾರ್ಕಿಕವಾಗಿ ನಾವು ನಮ್ಮ ನಿಲುಮೆಯನ್ನು ದೃಢಪಡಿಸುವ ವಿಧಾನ ಇದು. ಈ ವಿಧಾನವನ್ನು ಮುಂದೆ ನಾವು ವೈಜ್ಞಾನಿಕ ವಿಶ್ಲೇಷಣೆಗೆ ಗುರಿಪಡಿಸೋಣ. ಪ್ರಪಂಚದ ಎಲ್ಲ ದೇಶಗಳಲ್ಲೂ ಎಲ್ಲ ಕಾಲಗಳಲ್ಲೂ ಪರಮಾರ್ಥವನ್ನು ತಿಳಿಯಲು ತೀವ್ರ ಹಂಬಲದಿಂದ ಆಜೀವನ ತಪಸ್ಸು ಸಾಧನೆ ಅನ್ವೇಷಣೆಗಳನ್ನು ಮಾಡಿ ಯಥಾರ್ಥವಾದ ಅತೀಂದ್ರಿಯಾನುಭೂತಿಯನ್ನು ಪಡೆದ ಮಹಾತ್ಮರು ಆಗಿ ಹೋಗಿದ್ದಾರೆ. ಅಂಥವರು ಜಾಹೀರಾತು ಪ್ರಸಿದ್ಧಿಗಳನ್ನು ಪಡೆಯದಿದ್ದರೂ ಇಂದು ಇಲ್ಲದಿಲ್ಲ. ಸತ್ಯ ಸಾಕ್ಷಾತ್ಕಾರಕ್ಕಾಗಿ ನಿರಂತರ ಶ್ರಮಿಸಿದವರು ಅವರು.
ಲೌಕಿಕ ಆಸೆ ಆಕಾಂಕ್ಷೆಗಳನ್ನು ತೊರೆದವರು ಅವರು. ದಯೆ ಅನುಕಂಪೆಗಳೇ ಮನುಷ್ಯ ಕುಲದ ಮಂಗಲ ಚಿಂತನೆಯೇ ಅವರ ಎಲ್ಲ ತೆರನಾದ ಚಟುವಟಿಕೆಗಳಿಗೆ ಪ್ರೇರಣೆ. ಅವರ ವಿರಕ್ತಿ, ಭಕ್ತಿ, ನೈರ್ಮಲ್ಯ, ತ್ಯಾಗ, ವಿವೇಕ, ಸಮರ್ಪಣೆಗಳು ಯಥಾರ್ಥವಾಗಿರಲು ಕಾರಣ ಅವರು ದೃಢವಾಗಿ ನಿಂತ ನೆಲ, ಅವರಿಗೆ ಆಧಾರವಾದ ಆಧ್ಯಾತ್ಮಿಕ ಅನುಭೂತಿಗಳು. ಅವರ ಉಪದೇಶಗಳು ಪಾಂಡಿತ್ಯಪೂರ್ಣ ಪ್ರವಚನಗಳಾಗದಿರಬಹುದು, ಆದರೆ ಅವು ಅವರ ಜೀವನ ಎನ್ನುವ ಪುಸ್ತಕದ ಅನುಭವದ ಹಾಳೆಗಳು. ಪ್ರಪಂಚದ ಪ್ರತಿಯೊಂದು ಧರ್ಮದ ಮೂಲಕ್ಕೆ ಹೋದರೂ ಆ ಧರ್ಮವು ಅಂಥ ವ್ಯಕ್ತಿಗಳ ವಜ್ರೋಪಮವಾದ ಅನುಭವಗಳ ಮೇಲೆ ನಿಂತಿದೆ ಎಂಬುದು ಅರ್ಥವಾಗುವುದು. ಇಂದ್ರಿಯಗಳು ಸಾಮಾನ್ಯವಾಗಿ ನಮಗೆ ತೋರಿಸಿಕೊಡುವುದಕ್ಕಿಂತ ಹಿರಿದಾದ ಸತ್ಯವನ್ನು ತಾವು ಕಂಡವೆಂತಲೂ ಅದನ್ನು ಪ್ರತಿಯೊಬ್ಬರೂ ತಾವು ಕಂಡುಕೊಂಡ ದಾರಿಯಲ್ಲಿ ಪ್ರಾಮಾಣಿಕತೆಯಿಂದ ನಡೆದರೆ ಪಡೆಯಬಹುದೆಂದು ಹೇಳುತ್ತಾರೆ. ಅವರ ಮಾತಿಗೆ ಆಪ್ತವಾಕ್ಯ ಅಥವಾ ಶಬ್ದ ಪ್ರಮಾಣ ಎನ್ನುತ್ತಾರೆ. ನಮ್ಮ ದೇಶದಲ್ಲಿ ಋಷಿಗಳಿಗೆ ಗೋಚರಿಸಿದ ಈ ಸತ್ಯಗಳನ್ನು ಶ್ರುತಿ ಎಂದು ಕರೆಯುತ್ತಾರೆ. ಎಲ್ಲ ದೇಶಗಳಿಗೂ ಕಾಲಗಳಿಗೂ ಅನ್ವಯಿಸುವಂತಹ ಕೆಲವು ಪ್ರಮುಖ ಆಧ್ಯಾತ್ಮಿಕ ಸತ್ಯಗಳನ್ನು ಇಲ್ಲಿ ಸಂಗ್ರಹಿಸಲಾಗಿದೆ. ಆ ಸತ್ಯಗಳನ್ನು ಪ್ರತಿಯೊಬ್ಬರೂ ತಮ್ಮ ಬದುಕಿನಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬಹುದು. ಆ ಸತ್ಯದ ಸಾಕ್ಷಾತ್ಕಾರದಿಂದ ಮನುಷ್ಯನು ಆತ್ಯಂತಿಕ ದುಃಖ ನಿವೃತ್ತಿಯನ್ನು, ಶಾಶ್ವತ ಆನಂದ ಸ್ವಾತಂತ್ರ್ಯಗಳನ್ನು ಪಡೆಯುತ್ತಾನೆ. ಜೀವನದ ಕೊನೆಯ ಗುರಿಯೇ ಅದು ಎಂದು ಅವರು ಹೇಳುತ್ತಾರೆ. ಮುಂದಿನ ವಿಷಯ ಅದ್ಭುತಗಳ ಯಥಾರ್ಥತೆ. ಪರಮ ಸತ್ಯ ಸಾಕ್ಷಾತ್ಕಾರದ ಸಾಧನೆಯಲ್ಲಿ ಆಪ್ತವಾಕ್ಯ ಅಥವಾ ಶಬ್ದ ಪ್ರಮಾಣ, ಯುಕ್ತಿ ಅಥವಾ ತರ್ಕದ ಮೂಲಕ ವಿಚಾರದ ಒರೆಗಲ್ಲಿನಲ್ಲಿ ವಿಮರ್ಶಿಸುವ ವಿಧಾನ ಮತ್ತು ಸ್ವಂತ ಬದುಕಿನಲ್ಲಿ ಆ ಅನುಭವ, ಈ ಮೂರು ವಿಧಾನಗಳು ಸೇರಿಕೊಂಡಿವೆ. ಯುಕ್ತಿ ತರ್ಕಗಳನ್ನು, ಸ್ವಾನುಭವವನ್ನು ಬಿಟ್ಟು ಕೇವಲ ಶಬ್ದ ಪ್ರಮಾಣವನ್ನೇ ಅಧ್ಯಯನ ಮಾಡುವ ವ್ಯಕ್ತಿ ತಾನು ಹೇಳುವುದೇ ಸತ್ಯ, ತನ್ನ ಧರ್ಮವೇ ಸತ್ಯ ಎನ್ನುತ್ತಾನೆ. ತನ್ನ ನಂಬಿಕೆಯ ಪವಿತ್ರ ಗ್ರಂಥಗಳಿಗೆ ಅರ್ಥ ವ್ಯಾಖ್ಯಾನ ನೀಡುವ ಯಂತ್ರವಾಗುವ, ಮತಾಂಧನಾಗುವ ಸಂಭವ ಇದೆ. ಯುಕ್ತಿ ಮತ್ತು ಆಪ್ತವಾಕ್ಯಗಳನ್ನು ಗಮನಿಸದೆ ತನ್ನ ಅನುಭವವೇ ಮುಖ್ಯ ಎನ್ನುವ ಸಾಧಕನು ತನ್ನ ಸುಪ್ತ ಮನಸ್ಸಿನ ಭ್ರಮಾತ್ಮಕ ದೃಶ್ಯಗಳನ್ನೇ ಮಹಾ ಅನುಭವಗಳು ಎಂದುಕೊಳ್ಳಬಹುದು. ಪರಿಮಿತ ಪರಿಧಿಯೊಳಗೆ ಸಂಚರಿಸುವ ಮತ್ತು ಇಂದ್ರಿಯಗಳು ನಮಗೆ ತಂದುಕೊಡುವ ಜ್ಞಾನವನ್ನು ಆಧರಿಸಿ ನಿಂತ ತರ್ಕ ಯುಕ್ತಿಗಳನ್ನು ಹೊಂದಿಕೊಂಡ ವ್ಯಕ್ತಿ ತನ್ನ ಸುಪ್ತ ಆಸೆ, ಆಕಾಂಕ್ಷೆ, ಅನಿಸಿಕೆಗಳೇ ಸತ್ಯವೆಂದು ತೋರಲು ತನ್ನ ಬುದ್ಧಿಬಲವನ್ನು ವ್ಯಯಿಸಬಹುದು. ಆದರೆ ಆಪ್ತವಾಕ್ಯ, ತರ್ಕ ಮತ್ತು ಅನುಭವ ಈ ಮೂರೂ ಒಂದೇ ಸಿದ್ಧಾಂತವನ್ನು ಸಂಗತವೆಂದು ತೋರಿಸಿಕೊಟ್ಟಾಗ ಅದು ಯಥಾರ್ಥ ಸತ್ಯ ಎಂದು ಸಿದ್ಧವಾಗುವುದು. ಜನ್ಮ ಜನ್ಮಾಂತರದ ಯಥಾರ್ಥತೆಯ ನಿರ್ಧಾರಕ್ಕೂ ಇದನ್ನೇ ಅನ್ವಯಿಸಬಹುದು. ನಮ್ಮ ಶಾಸ್ತ್ರ ಗ್ರಂಥಗಳ ಆ ಬೋಧನೆಯನ್ನು ವೈಜ್ಞಾನಿಕ ವಿಚಾರ ವಿಮರ್ಶೆಯ ನಿಕಷಕ್ಕೆ ಒಡ್ಡಿ ಅನೇಕ ಅನುಭವಗಳ ಸಾಕ್ಷಿಯ ನೆಲೆಯಲ್ಲಿ ಪರೀಕ್ಷಿಸಿದಾಗ ನಮಗೆ ಆಗುವುದು ಅದೇ ಸತ್ಯದ ಸಾಕ್ಷಾತ್ಕಾರ. ಪುನರಪಿ ಜನನಂ ಪುನರಪಿ ಮರಣಂ. ಆದುದರಿಂದಲೇ ಒಕ್ಕೊರಳ ಮೊರೆ, ಕೃಪಯಾ ವಾರೆ ಪಾಹಿ ಮುರಾರೆ. ಮುಂದಿನ ವಿಷಯ ವಿಶ್ವ ನಿಯಮ. ಹಲವಾರು ಜೀವನಗಳಲ್ಲಿ ನಡೆಸಿದ ಹೋರಾಟದ ಮೂಲಕ ಜೀವಾತ್ಮ ಮೆಲ್ಲನೆ ವಿಕಾಸದ ಮೇಲೆ ಮಜಲುಗಳನ್ನು ತಲುಪುತ್ತಾನೆ ಎನ್ನುವುದು ಈ ಕರ್ಮ ಸಿದ್ಧಾಂತದ ಬೋಧನೆ. ಡಾರ್ವಿನ್ನ ವಿಕಾಸವಾದವು ಅರ್ಥಪೂರ್ಣವೆಂದು ತೋರುವವರಿಗೆ ಜನ್ಮಾಂತರವಾದದಲ್ಲಿ ಕಂಡುಬರುವ ವಿಕಾಸ ವಿಧಾನದ ವಿಚಾರವನ್ನು ಅರ್ಥೈಸಿಕೊಳ್ಳಲು ಕಷ್ಟವಾಗಬಹುದು. ವಿಕಾಸವಾದದ ಪ್ರಾಥಮಿಕ ಸಿದ್ಧಾಂತವನ್ನು ಎರಡು ಪ್ರಮುಖ ಅಂಶಗಳಲ್ಲಿ ಕರ್ಮ ಜನ್ಮಾಂತರವಾದ ವಿಸ್ತೃತಗೊಳಿಸುವುದು. ವಿಕಾಸವೆನ್ನುವುದು ಕೇವಲ ಜೀವಿಯ ಹೊರ ಆಕಾರಕ್ಕೆ ಸೀಮಿತವಲ್ಲ, ಅದು ಜೀವಿಯ ಪ್ರಜ್ಞೆಯ ವಿಕಾಸವನ್ನು ಒಳಗೊಂಡಿದೆ. ಆಕೃತಿಯಲ್ಲಿ ಮಾತ್ರ ಪ್ರಗತಿಯಲ್ಲ, ಮನಸ್ಸು ಮತ್ತು ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಿಸಿ
ಬದಲಾವಣೆಯ ಪ್ರಗತಿಯ ದಿಕ್ಕಿನಲ್ಲಿ. ಇದು ಈ ಸಿದ್ಧಾಂತ ತಿಳಿಸಿಕೊಡುವ ವಿಕಾಸ ವಿಧಾನ. ಭೌತ ವಿಜ್ಞಾನದ ನಿಯಮಗಳು ಕರಾರುವಾಕ್ಕಾಗಿ ಹೇಗೆ ವರ್ತಿಸುವವೋ ಅಂತೆಯೇ ಕಾರ್ಯಕಾರಣ ಅಥವಾ ಕ್ರಿಯೆ ಪ್ರತಿಕ್ರಿಯೆಯ ಈ ಕರ್ಮ ನಿಯಮವೂ ಕೆಲಸ ಮಾಡುವುದು. ಅಂದರೆ ಹಿಂದಿನ ಜೀವನಗಳಲ್ಲಿ ಘಟಿತವಾದ ಚಾರಿತ್ರ್ಯದ ಒಳಿತು ಕೆಡುಕು ನ್ಯೂನಾತಿರೇಕಗಳನ್ನು ಅನುಸರಿಸಿ ವ್ಯಕ್ತಿಯೊಬ್ಬ ಪರಿಸರ ಮತ್ತು ವಂಶ ಪರಂಪರೆಯ ಕೊಡುಗೆಗಳೊಂದಿಗೆ ಶರೀರಧಾರಿಯಾಗಿ ಜಗತ್ತನ್ನು ಪ್ರವೇಶಿಸುತ್ತಾನೆ. ತಾನೇ ರೂಪಿಸಿ ಆಯ್ಕೆ ಮಾಡಿಕೊಂಡ ಜಗತ್ತಿನಲ್ಲಿ ಮನುಷ್ಯ ಬರಬೇಕಾಗುತ್ತದೆ. ಗೀನಾ ಸೆರ್ಮಿನಾರ ಹೇಳುತ್ತಾರೆ, ನನಗೆ ಗೊತ್ತಿರುವ ಪ್ರೊಟೆಸ್ಟೆಂಟ್ ಧರ್ಮಗುರುಗಳು ಒಬ್ಬರು ಉದಾರ ಮನಸ್ಕರು, ಆಧುನಿಕ ವಿಚಾರ ವಿಮರ್ಶಾ ವಿಧಾನಗಳಲ್ಲಿ ಆಸಕ್ತರು, ಕರ್ಮ ಜನ್ಮಾಂತರವಾದದ ಬಗೆಗೆ ಸಾಕಷ್ಟು ಅಧ್ಯಯನ ಮಾಡಿದವರು. ನೀವು ನಿಮ್ಮ ಧಾರ್ಮಿಕ ವೇದಿಕೆಯಲ್ಲಿ ನೀಡುವ ಪ್ರವಚನದಲ್ಲಿ ಈ ಜನ್ಮಾಂತರ ಮತ್ತು ಕರ್ಮ ಸಿದ್ಧಾಂತವನ್ನು ಕುರಿತು ಎಂದಾದರೂ ಬೋಧಿಸುವ ಧೈರ್ಯ ಮಾಡಿದ್ದುಂಟೆ ಎಂದು ನಾನು ಪ್ರಶ್ನಿಸಿದೆ. ಹೌದು, ಕೆಲವು ಬಾರಿ ಮಾತ್ರ, ಅತ್ಯಂತ ಜಾಗರೂಕತೆಯಿಂದ. ಕಳೆದ ಬಾರಿ ಜನ್ಮಾಂತರವಾದವನ್ನು ಕುರಿತು ಹೇಳಿ ನಮ್ಮ ಕ್ರೈಸ್ತ ಸಂಪ್ರದಾಯದ ನರಕ ಸಿದ್ಧಾಂತದೊಂದಿಗೆ ಹೋಲಿಸಿದೆ. ಯಾವುದನ್ನು ನಂಬಬೇಕು ಎಂಬುದು ಕೇಳುಗರಿಗೆ ಬಿಟ್ಟಿದ್ದು ಎಂದು ಹೇಳಿದರು ಅವರು. ಇದೊಂದು ಹೊಸ ದಿಟ್ಟ ಹೆಜ್ಜೆಯ ಪ್ರತೀಕವೆಂದರೆ ತಪ್ಪಲ್ಲ. ಇಂಥ ಮಾತನ್ನು ಹೇಳಲು ಧೈರ್ಯ ಮಾಡಿದ ಕ್ರೈಸ್ತ ಧರ್ಮಗುರುಗಳು ಆ ಧರ್ಮದ ಮತ ಪಂಡಿತರ ಮತ್ತು ಅಧಿಕಾರಿಗಳ ತೀವ್ರ ಅವಗಣನೆಗೆ ಗುರಿಯಾಗುವುದು ಸಹಜ. ಮಾತ್ರವಲ್ಲ, ಹೆಚ್ಚಿನ ಚರ್ಚುಗಳಲ್ಲಿ ಅವರು ತಮ್ಮ ಸ್ಥಾನವನ್ನೇ ಕಳೆದುಕೊಳ್ಳಬೇಕಾಗುವುದು. ಕೆಲವು ವರ್ಷಗಳ ಹಿಂದೆ ಇದು ಧರ್ಮದ್ರೋಹ ಎಂದು ಪರಿಗಣಿತವಾಗಿ ಜೈಲುವಾಸ ಅಥವಾ ಶಿರಶ್ಛೇದನ ಶಿಕ್ಷೆಗೆ ಅರ್ಹವಾದ ಅಪರಾಧ ಎನಿಸಿಬಿಡುತ್ತಿತ್ತು. ಪಶ್ಚಿಮದ ಸಂಸ್ಕೃತಿ ಸಮಾಜ ಉಳಿಯಬೇಕಾದರೆ ಕರ್ಮ ಸಿದ್ಧಾಂತದ ಅರಿವನ್ನು ಅಲ್ಲಿನ ಜನಮಾನಸದಲ್ಲಿ ಪ್ರಸಾರಗೊಳಿಸಬೇಕು ಎಂದು ಪ್ರಸಿದ್ಧ ಆಂಗ್ಲ ಲೇಖಕ ಪಾಲ್ ಬ್ರೆಂಟನ್ ಒಮ್ಮೆ ಹೇಳಿದ್ದುಂಟು. ಅತಿ ವಿಷಯಾಸಕ್ತಿ ಹಾಗೂ ಲಂಪಟತೆಯ ಮೂಗುದಾರ ಬಿಗಿಗೊಳಿಸಲು ವ್ಯಕ್ತಿಯೊಬ್ಬ ಸಂಯಮ ಸ್ವನಿಯಂತ್ರಣ ಶಕ್ತಿಯನ್ನು ಗಳಿಸಿಕೊಳ್ಳಲು ಈ ಸಿದ್ಧಾಂತ ಸಹಾಯಕ ಎಂಬುದು ಆ ಮಾತಿನ ಇಂಗಿತ. ಚರ್ಚ್ ಹಾಗೂ ಕ್ರೈಸ್ತ ಧರ್ಮಾಧಿಕಾರಿಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಇದು ಪೌರಸ್ತ್ಯ ಮೂಢನಂಬಿಕೆ ಎಂದು ನಾನಾ ರೀತಿಯಲ್ಲಿ ವಿರೋಧಿಸಿದರೂ ಒಂದು ಗಣನೆಯ ಪ್ರಕಾರ ಅಮೆರಿಕ ದೇಶದ 4ರಲ್ಲಿ ಒಬ್ಬನು ಈ ಸಿದ್ಧಾಂತವನ್ನು ಒಪ್ಪುತ್ತಾನೆ. ಬ್ರಿಟನ್ನಿನ ಸಂಡೇ ಟೆಲಿಗ್ರಾಫ್ ಸಂಪ್ರದಾಯ ಸಂರಕ್ಷಣಶೀಲ ಮನೋಭಾವದ ಪತ್ರಿಕೆ. ಅದು ನಡೆಸಿದ ಪರಿಶೀಲನೆಯಂತೆ ಬ್ರಿಟನ್ನಿನಲ್ಲಿ ಈ 10 ವರ್ಷಗಳಲ್ಲಿ ಜನಸಾಮಾನ್ಯರ ನಂಬಿಕೆಯ ಪ್ರಮಾಣ ಕರ್ಮ ಮತ್ತು ಜನ್ಮಾಂತರ ಸಿದ್ಧಾಂತಗಳಲ್ಲಿ 18% 28% ಏರಿದೆ. 1987ರಲ್ಲಿ ಒಬ್ಬ ಮನೋವಿಜ್ಞಾನಿ ಡಾಕ್ಟರ್ ರೋಜರ್ ವೂಲ್ಗರ್ ಇತರ ಜೀವನಗಳು ಇತರ ವ್ಯಕ್ತಿತ್ವಗಳು ಎಂಬ ಗ್ರಂಥವನ್ನು ಬರೆದರು. ಅವರು ಯೂಂಗ್ ಮನೋವಿಜ್ಞಾನದ ಸಂಪ್ರದಾಯದಲ್ಲಿ ತರಬೇತಿ ಪಡೆದ ತಜ್ಞರು. ನಮ್ಮ ಸುಪ್ತ ಮನಸ್ಸು ಯಾವುದನ್ನೂ ಮರೆಯುವುದಿಲ್ಲ ಎನ್ನುವ ಅವರು ಎಷ್ಟೋ ಮಂದಿ ಮನೋರೋಗಿಗಳನ್ನು ಜನ್ಮಾಂತರ ಸ್ಮರಣೆಯ ಪ್ರಯೋಗದಿಂದ ತಾವೇ ಗುಣಪಡಿಸಿದ ದಾಖಲೆಗಳನ್ನು ಪ್ರಕಟಿಸಿದ್ದಾರೆ. ಜನ್ಮಾಂತರ ಸ್ಮರಣೆಯ ಮೂಲಕ ನಡೆಯಬಹುದಾದ ಚಿಕಿತ್ಸಾ ಕೇಂದ್ರಗಳು ಇನ್ನು 10 ವರ್ಷಗಳಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಕಾಣಿಸಿಕೊಳ್ಳಬಹುದು ಎನ್ನುತ್ತಾರೆ ಅವರು. ಆಧುನಿಕ ವೈಜ್ಞಾನಿಕ ಪದ್ಧತಿಯ ಮೂಲಕ ಈ ಪುರಾತನ ತತ್ವವು ಒಂದು ಯಥಾರ್ಥ ವಿಶ್ವ ನಿಯಮವೆಂದು ನಿಶ್ಚಿತವಾದರೆ ಇಂದಿನ ಜಗತ್ತಿನಲ್ಲಿ ತಾಂಡವವಾಡುವ ಹಿಂಸೆ, ದ್ವೇಷ, ಸ್ವಚ್ಛಂದ ಪ್ರವೃತ್ತಿಗಳು ಕೊನೆಗೊಂಡು ಸಮಸ್ತ ಮಾನವ ಜನಾಂಗ ಸತ್ಯಪಥದಲ್ಲಿ ಮುನ್ನಡೆಯಲು ಬೇಕಾದ ಪ್ರೇರಣೆ ಪಡೆಯಲು ಸಾಧ್ಯವಾಗಬಹುದು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.